ಇನ್ನೇನು ಒಂದೇ ವಾರದಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಜೂನಿಯರ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಬರೀ ಖರ್ಚಲ್ಲ, ಸಿನಿಮಾಗೆ ಹಣದ ಹೊಳೆಯನ್ನೇ ಸುರಿಸಿದ್ದಾರೆ ಅಂತ. ನಾನು ಕೇವಲ ಸಿನಿಮಾದ ಮೇಕಿಂಗ್ ನೋಡಿ ಹೇಳ್ತಾ ಇಲ್ಲ, ಅದರಲ್ಲಿರುವಂತಹ ಸ್ಟಾರ್ ಕಾಸ್ಟ್, ಟೆಕ್ನಿಷಿಯನ್ಸ್ ಟೀಮು, ಆ ಪ್ಲಾಟು, ಪ್ರಿಮೈಸು ಎಲ್ಲವನ್ನ ನೋಡಿ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನಾವು ನೋಡಿದ ಹಾಗೆ ಜೂನಿಯರ್ ಸಿನಿಮಾದ ಟ್ರೈಲರ್ ಹೇಗೆ ಅನಿಸ್ತು ಅನ್ನೋದನ್ನ ನೋಡ್ಕೊಂಬರೋಣ. ಹಾಯ್ ಗುರುವೆ, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ತುಂಬಾ ಟೈಮ್ ಆದ್ಮೇಲೆ ಅನ್ಸುತ್ತೆ ಲಾಂಚ್ ಆಗ್ತಾ ಇರೋ ಒಬ್ಬ ಹೊಸ ಹೀರೋ ಫ್ಯಾಮಿಲಿ ಎಮೋಷನ್ ಎತ್ತಿ ಹಿಡಿಯುವಂತಹ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಅಂತ ಇಂತಹ ಸೆಂಟಿಮೆಂಟಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾಗಳನ್ನ ನಾವು ಯಾವುದೇ ಭಾಷೆಲಾದ್ರೂ ತುಂಬಾ ಕಮ್ಮಿ ಕಾಣ್ತಾ ಇದೀವಿ. ಜೂನಿಯರ್ ಸಿನಿಮಾದ ಟ್ರೈಲರ್ ಆ ಕೊರತೆಯನ್ನ, ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀಗಿಸುವಂತಹ ಪ್ರಯತ್ನ ಮಾಡೋದಕ್ಕೆ ಹೊರಟಿದೆ ಅಂತ ನನಗಂತೂ ಅನಿಸ್ತು. ಕನ್ನಡದ ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ ಹಾಗೂ ತೆಲುಗು ಪ್ರೊಡಕ್ಷನ್ ಹೌಸ್ ಕೊಲಾಬರೇಷನ್ ನಲ್ಲಿ ಸಿನಿಮಾ ಸಾಕಷ್ಟು ತೆಲುಗುಮಯವಾಗಿರುವಂತೆ ಕಾಣುತ್ತೆ. ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಯ ಕಲಾವಿದರನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಆದ್ರೆ ತೆಲುಗು ಸಿನಿಮಾದ ಫ್ಲೇವರ್ ಇಲ್ಲಿ ಜಾಸ್ತಿ ಕಾಣಿಸ್ತು. ನನಗೆ ಎಲ್ಲಕ್ಕಿಂತ ಇಷ್ಟ ಆಗಿದ್ದು ತೆಲುಗಿನ ಖ್ಯಾತ ನಟ ರಾವ್ ರಮೇಶ್ ಕನ್ನಡದಲ್ಲಿ ಖುದ್ದಾಗಿ ತಾವೇ ಡಬ್ ಮಾಡಿರೋದು. ಬಿಗ್ ಥ್ಯಾಂಕ್ ಯು ಸರ್ ಆ ಒಂದು ಎಫರ್ಟ್ಸ್ಗೆ. ಇನ್ನು ಸಿನಿಮಾದಲ್ಲಿ ಕಿರೀಟಿ ಅವರಿಗೆ ಶ್ರೀಲೀಲಾ ಅವರೇ ನಾಯಕಿ. ಆದ್ರೆ ಸಿನಿಮಾದ ಕಥೆಯಲ್ಲಿ ಒಂದು ಕಡೆ ಕಿರೀಟಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆದ್ರೆ, ಇನ್ನೊಂದು ಕಡೆ ಜನಿಲಿಯಾ ಪ್ರಮುಖ ಭೂಮಿಕೆಯಲ್ಲಿ ಇಂಪ್ಯಾಕ್ಟ್ಫುಲ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಟ್ರೈಲರ್ ನೋಡಿದ್ರೆ ಸ್ಪಷ್ಟ ಆಗುತ್ತೆ. ಟ್ರೈಲರ್ ಅಲ್ಲಿ ಫ್ಲಾಶ್ ಬ್ಯಾಕ್ ಸ್ಟೋರಿನ ಹಾಗೂ ಪ್ರೆಸೆಂಟ್ ಸ್ಟೋರಿನ ಬ್ಲೆಂಡ್ ಮಾಡಿ ಜನ ಕ್ಯಾಲ್ಕುಲೇಟ್ ಮಾಡಿ ಸ್ಟೋರಿ ಹೀಗೆ ಇರ್ಬೋದು ಅನ್ನೋದನ್ನ ವಿತೌಟ್ ಎನಿ ಡೌಟ್ ಇಲ್ಲಿ ಈಸಿಯಾಗಿ ಕನ್ವೆ ಆಗುವಂತಹ ರೀತಿಯಲ್ಲೇ ಟ್ರೈಲರ್ ಅನ್ನ ಕಟ್ ಮಾಡಿದ್ದಾರೆ. ಯಾರು ಗೊತ್ತು, ಸಿನಿಮಾ ಈ ಕಾರಣದಿಂದಾಗಿನೇ ರಿಲೀಸ್ ಆದ್ಮೇಲೆ ಆ ಫ್ಯಾಮಿಲಿ ಡ್ರಾಮಾ ಪೋರ್ಷನ್ಸ್ ಇಂದ ವರ್ಕೌಟ್ ಆದ್ರೂ ಆಶ್ಚರ್ಯ ಇಲ್ಲ. ಇನ್ನು ಟ್ರೈಲರ್ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಜಾಗ್ವಾರ್ ಸಿನಿಮಾದ ಜಲಕ್ ತರ ಕಾಣಿಸಿದ್ರು, ಆಮೇಲೆ ಕಾಣಿಸ್ಕೊಂಡಿರುವಂತಹ ಕಥೆಯ ಚೇಂಜ್ ಓವರ್ ಡಿಫರೆಂಟ್ ಆಗಿದೆ ಅನ್ನೋ ಹಾಗೆ ಮಾಡಿಸ್ತು. ಕೇವಲ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಕಲಾವಿದರು ಮಾತ್ರ ಬಿಗ್ ಪ್ಲೇಯರ್ಸ್ ಅಲ್ಲ, ಟೆಕ್ನಿಷಿಯನ್ ಗಳು ಕೂಡ ತುಂಬಾ ಹೆಸರು ಮಾಡಿರೋರೇ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ DSP ದೇವಿ ಶ್ರೀ ಪ್ರಸಾದ್ ಅವ್ರ ಬಗ್ಗೆ ಯಾವುದೇ ಇಂಟ್ರೊಡಕ್ಷನ್ ಬೇಡ ಅನ್ಸುತ್ತೆ. ಈ ಟ್ರೈಲರ್ ಕಟ್ನಲ್ಲೂ ಕೂಡ ಅವರ ಮ್ಯೂಸಿಕ್ ಇಂಪ್ರೆಸಿವ್ ಆಗಿದೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ DSP ಯಾವತ್ತೂ ಕಿಂಗೆ. ಇನ್ನು ಕ್ಯಾಮ್ರಾ ವರ್ಕ್ ಅನ್ನ ಇಲ್ಲಿ ಬಾಹುಬಲಿ ಖ್ಯಾತಿಯ ಸೆಂದಿಲ್ ಕುಮಾರ್ ಅವರು ಮಾಡಿದ್ದಾರೆ. ಆಕ್ಷನ್ ಕೊರಿಯೋಗ್ರಫಿ ಪೀಟರ್ ಹೆನ್ಸ್ ಅವ್ರದ್ದು. ಅವರು ಕೂಡ ಬಾಹುಬಲಿಯಲ್ಲಿ ಆಕ್ಷನ್ ಡೈರೆಕ್ಟ್ ಮಾಡಿದ್ರು. ಹೀಗಾಗಿ ನಾಯಕ ಹೊಸಬ್ರಾಗಿದ್ರು ಕೂಡ ಅವರನ್ನ ಈ ಸಿನಿಮಾದ ಮೂಲಕ ಪ್ರೂವ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಹೆಸರುಗಳೇ ಸಿನಿಮಾದಲ್ಲಿದೆ. ಹೀಗಾಗಿ ಡೆಫಿನೆಟ್ಲಿ ಒಂದು ದೊಡ್ಡ ನಿರೀಕ್ಷೆಯನ್ನಂತೂ ಈ ಟ್ರೈಲರ್ ನ ಮೂಲಕ ಆಡಿಯನ್ಸ್ಗೆ ಹುಟ್ಟಿಸೋದ್ರಲ್ಲಿ ಸಫಲವಾಗಿದೆ. ಸಾಕಷ್ಟು ಹೊಸಬ್ರು ಸಿನಿಮಾಗಳು ಬರ್ತಾ ಇದೆ ನಿಜ, ಆದ್ರೆ ಯಾವುದು ಕೂಡ ಲಾಂಗ್ ಟರ್ಮ್ ಅಲ್ಲಿ ಸೌಂಡ್ ಮಾಡ್ತಾ ಇಲ್ಲ. ಕಿರೀಟಿ ಒಬ್ಬ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರುವಂತಹ ಫ್ಯಾಮಿಲಿಯಿಂದ ಬಂದಿರುವಂತಹ ಹೊಸ ಪ್ರತಿಭೆ ಅನ್ನೋದನ್ನ ಮರೆತು ಕನ್ನಡ ಸಿನಿಮಾಗಳಿಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಒಬ್ಬ ಒಳ್ಳೆಯ ನಟ ಆಗ್ಲಿ ಅನ್ನೋದೇ ನಮ್ಮ ಆಸೆ. ಯಾಕಂದ್ರೆ ಸ್ಟಂಟ್ಸು, ಡ್ಯಾನ್ಸು ಎಲ್ಲದನ್ನು ಪ್ರಿಪೇರ್ ಆಗಿ ಆ ಕಡೆ ಇಳಿದಿದ್ದಾರೆ. ಎಕ್ಸ್ಪ್ರೆಷನ್, ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲಾನು ಒಬ್ಬ ಹೊಸ ಪ್ರತಿಭೆಯಿಂದ ಯಾವ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ರೀತಿ ಸಮಾಧಾನಕರವಾಗಿದೆ. ಕತೆ ಕೂಡ ಅದೇ ರೀತಿ ಇರ್ಲಿ ಅನ್ನೋದೇ ನಮ್ಮ ಆಸೆ. ಒಂದು ವಿಷಯ ಬೆಟರ್ ಆಗ್ಬೇಕಿತ್ತು ಅಂತ ಇಲ್ಲಿ ಅನ್ಸಿದ್ದು ಕಿರೀಟಿ ಅವರ ಕನ್ನಡದ ಡಬ್ಬಿಂಗ್. ಅದು ಬುಕ್ಕಿಶ್ ಆಗಿ ಸೌಂಡ್ ಆಗ್ತಿದೆ. ಅದೊಂದು ಮುಂದಿನ ದಿನಗಳಲ್ಲಿ ಬೆಟರ್ ಆಗ್ಲಿ ಅನ್ನೋದು ನಮ್ಮ ಆಶಯ. ಅದ್ಬಿಟ್ರೆ ಟ್ರೈಲರ್ ಲುಕ್ ಸಾಲಿಡ್ ಅಂಡ್ ಸಿನಿಮಾ ಇದೇ 18ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಟ್ರೈಲರ್ ಎಲ್ಲ ನೋಡಿದ್ಮೇಲೆ ನಮ್ಗನ್ಸಿದ್ದು ಒಂದೇ, ಮಳೆಗಾಲಕ್ಕೆ ಒಂದು ಒಳ್ಳೆ ಛತ್ರಿ ತಗೋಬೇಕು. ಆ ಛತ್ರಿ ತಗೋಬೇಕಾದ್ರೆ ಹೊರಗಿಂದ ಡಿಸೈನ್ ಚೆನ್ನಾಗಿರೋದನ್ನೇ ಅಫ್ಕೋರ್ಸ್ ತಗೊಳ್ತೀವಿ. ಆದ್ರೆ ಮಳೆಯಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತಾ, ಒದ್ದೆ ಆಗದೆ ಇರೋ ಹಾಗೆ ತಡೆಯುತ್ತಾ ಅನ್ನೋದನ್ನ ಮಳೆ ಹೋದ್ಮೇಲೆ ನೋಡ್ಬೇಕು. ಹಾಗೆ ಇಲ್ಲೂ ಟ್ರೈಲರ್ ಚೆನ್ನಾಗಿದೆ. ಇನ್ನೇನಿದ್ರು ಸಿನಿಮಾ ಹೇಗಿದೆ ಅನ್ನೋದನ್ನ ಕಾದ್ ನೋಡ್ಬೇಕು. ಟ್ರೈಲರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.